ಹಸ್ತರೇಖಾಶಾಸ್ತ್ರವನ್ನು ಅಥವಾ ಯಾವುದೇ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ವಿಚಾರಗಳನ್ನು ಅಥವಾ ಮಂತ್ರತಂತ್ರಗಳನ್ನು ನಾವು ಸಾಮಾನ್ಯವಾಗಿ ಅಕಲ್ಟ್ ಸೈನ್ಸ್, ನಿಗೂಢ ಶಾಸ್ತ್ರ ಎಂದು ಕರೀತಾರೆ. ಆದರೆ ಇದು ನಾನು ಮೊದಲೇ ಹೇಳಿದೆ, ಇದರಲ್ಲಿ ಹಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳಲಿಕ್ಕಿದೆ. ಇದನ್ನು ಪೈಸೋಗ್ರಾಮ್ನಿ ಎಂಬ ಹೆಸರಿಂದ ಹೇಳ್ತಾರೆ. ಅಂದರೆ ಇದನ್ನು ಅಧ್ಯಯನಗಳ ಮೂಲಕ ಕಲಿತುಕೊಂಡಾಗ ಈ ವಿಷಯಗಳನ್ನು ನಮಗೆ ಬಹಳಷ್ಟು ವಿಚಾರಗಳು ತಿಳಿದು ಬರುತ್ತದೆ. ಏನೆಂದರೆ ಈ ವಿಚಾರಗಳಿಂದ ನಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ, ನಾವು ಏನು ಮಾಡಬೇಕು, ನಮಗೆ ಅಲ್ಲಿ ಯಶಸ್ಸಾಗುತ್ತದೆಯೇ, ನಾವು ಅದರಲ್ಲಿ ಗೆದ್ದು ಬರುತ್ತೇವೆ ಎಂಬುದನ್ನು ನಾವೆಲ್ಲರೂ ಈ ರೇಖೆಗಳನ್ನು, ಈ ಆಯುಷ ರೇಖೆ, ಈ ಜ್ಞಾನ ರೇಖೆ, ಈ ಹೃದಯ ರೇಖೆ, ಈ ಭಾಗ್ಯರೇಖೆ, ಈ ಮೂಲವ ರೇಖೆಗಳನ್ನು ಮತ್ತು ಅದರಲ್ಲಿ ಬರುವ ಚಿಹ್ನೆಗಳನ್ನು ತಿಳಿದುಕೊಂಡು ಆಮೇಲೆ ಪರ್ವಗಳ ಬಗ್ಗೆನೂ, ಈ ಬುಧ ಪರ್ವ, ಸೂರ್ಯ ಪರ್ವ, ಶನಿ ಪರ್ವ, ಗುರುಪರ್ವ, ಮಂಗಳ 2, ಶುಕ್ರ ಪರ್ವ, ಕೇತು ಪರ್ವ, ಚಂದ್ರ ಪರ್ವ, ರಾಹು ಪರ್ವ, ಈ ಪರ್ವಗಳ ಬಗ್ಗೆನೂ ಅದರಲ್ಲಿರುವ ಚಿಹ್ನೆಗಳ ಬಗ್ಗೆನೂ ನೋಡಿ ತಿಳಿದುಕೊಂಡು ನಾವು ಹೇಳಿದಾಗ ಬಹಳಷ್ಟು ವಿಚಾರಗಳು ನಮಗೆ ತಿಳಿಯುತ್ತದೆ. ಆ ತಿಳಿದ ವಿಚಾರಗಳಿಂದ ನಮ್ಮ ಜೀವನದಲ್ಲಿ ಯಶಸ್ಸು ಆಗುತ್ತದೆ ಎಂಬ ಒಂದು ಭರವಸೆ ನಮಗೆ ಮೂಡುತ್ತೆ. ಅದು ಒಂದು ಸೈಕಾಲಜಿಕಲ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಚೆರೋಮೆನ್ಸಿ ಅಂತ ಹೇಳ್ತಾರೆ. ಈ ಚೆರೋಮೆನ್ಸಿಯನ್ನು ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಈ ರೀತಿಯ ಹಸ್ತರೇಖದಿಂದ ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಬರುವಂಥ ವಿಚಾರಗಳ ಬಗ್ಗೆ ನೀವು ಆಶಾಭಾವನೆಯಿಂದ ಇದ್ದಾಗ ನಿಮ್ಮ ಜೀವನ ಸಂತೋಷವಾಗಿರುತ್ತದೆ, ಜೀವನ ಸುಖದಿಂದ ಕೂಡಿರುತ್ತದೆ.